ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ಸ್ ಗೈಸ್. ನಿನ್ನೆನೇ ಹೇಳಿದ ರೀತಿ ಇವತ್ತು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಯಾಕಂದರೆ ಇವತ್ತು $100 ತಂದು ಮಾದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಯಾಕಂದರೆ ಮಳೆ ಆಗ್ತಾಯಿಲ್ಲ, ಮಳೆ ಆಗದಿರೋ ಕಾರಣಕ್ಕೆ ಪೂಜೆ ಮಾಡಿ ಊಟ ಹಾಕಿ ಮಳೆನ ಬರೆಸ್ಬೇಕು ಅಂದ್ಕೊಂಡು ಊರಿನವರೆಲ್ಲ ಸೇರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ನೀರಿಂದ ಆಲರ್ಜಿ ತರ್ತಾ ಇರೋದು ಎಲ್ಲ ಗಂಡಸರು. ನನ್ನ ಮಗ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಈ ಜೋರು ಬಿಡ್ತಾ ಇರೋದಕ್ಕೆ. ಅಲ್ಲಿ ಹೆಂಗಸರುಗಳು ಯಾರು ಬರಲ್ಲ ಅಂತ ಅಂದಿದ್ದಕ್ಕೆ ಇಲ್ಲಿ ಗಂಡಸರುಗಳು ನೀರಿಂದ ಆಲರ್ಜಿ ತರ್ತಾ ಇದ್ದಾರೆ. ಅವರು ಯಾವುದೇ ನಾಚಿಕೊಳ್ಳದೆ ಸಂಕೋಚ ಪಟ್ಕೊಳ್ಳದೆ ಊರಿಗೆ ಮಳೆ ಆಗಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನೋಡಿ ಒಬ್ಬೊಬ್ಬರೇ ಈಗ ಆಲರ್ಜಿ ತಂದು ಬಿಂದಿಗೆನ ಹೊತ್ಕೊಂಡು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸಾಲಾಗಿ ಹೋಗಿ ಊರನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಊರೊಟ್ಟಿನೆಲ್ಲ ತೀರ್ಮಾನ ಮಾಡಿ ಬರ್ತಾ ಇದ್ದಾರೆ. ನೋಡಿ ಚೆನ್ನಾಗಿದೆ ಚಿತ್ರಾನ್ನ. ಈಗ ಊರನ್ನೆಲ್ಲ ಬಳಸ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಾಗೆ ದೇವ್ರನ್ನ ಕೂಡ ಕರೀತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯನ ಆಯ್ಕೆ ಮಾಡ್ಕೊಂಡು ಕರೀತಾರೆ. ಇವ್ರಿಗೆ ದೇವ್ರು ಬಂದಿದೆ ಅಂತ ಸ್ವಲ್ಪ ಜನ ಅಂದರು. ಒಂದಷ್ಟು ಜನ ಅವನಿಗೆ ಯಾವ ದೇವ್ರು ಬರುತ್ತೆ ಅಂತಂದರು. ಬಟ್ ಅವ್ರವ್ರಿಗೆ ಸೇರಿದ್ದು ಅದು. ಆದರೆ ಅವರು ಸುಸ್ತಾಗಿ ಬಿದ್ದಿದ್ದಾರೆ ಅಂತಲೇ ಹೇಳೋದು ಒಂದಷ್ಟು ಜನ. ಇಲ್ಲಿ ನೋಡಿ, ಇಲ್ಲಿ ಪಂಚಾಮೃತಕ್ಕೆ ರೆಡಿ ಮಾಡ್ತಾವ್ರೆ. ಇಲ್ಲಿ ದೇವಸ್ಥಾನದೊಳಗಡೆ ತಂದು ಎಲ್ಲ ಬಿಂದಿಗೆನ ಸಾಲಾಗಿ ಇಟ್ಟಿದ್ದಾರೆ. ಇದನ್ನು ಒಂದೊಂದಾಗಿ ತಗೊಂಡು ಮಹದೇಶ್ವರಂಗೆ ನೈವೇದ್ಯ ಮಾಡ್ತಾರೆ. ತೋರಿಸ್ತೀನಿ ನೋಡಿ. ಹಂಗೆ 101 ನಿಂಬೆಹಣ್ಣು, 101 ಹಣ್ಣು, ಬಾಳೆಹಣ್ಣು, ಹಾಗೆ 101 ಚಲಿಗೆ ನೀರು ಊದು ಅಭಿಷೇಕ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಿರೋಂತಹ ಪೂಜೆಗೆ ಮರಿಯಾಲ ಬುದ್ಧಿಯವ್ರನ್ನು ಕೂಡ ಕರೆದಿದ್ರು. ಹಾಗೆ ಚಾಮರಾಜನಗರ ಜಿಲ್ಲೆ ಮಠದ ಬುದ್ಧಿಯವ್ರನ್ನ ಕರೆದಿದ್ರು. ಹಾಗೆ ನಾ ಬರುವಾಗ ನನಗೆ ಮರಿಯಾಲ ಬುದ್ಧಿಯವ್ರು ಮಾತ್ರ ಸಿಗ್ತಿದ್ರು. ಆದರೆ ಚಾಮರಾಜನಗರ ಬುದ್ಧಿಯವರು ಲೇಟಾಗಿ ಬಂದರು, ಅವರು ನಮಗೆ ಸಿಗಲಿಲ್ಲ. ಈಗ ಇಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದಾರೆ, ಇನ್ನೂ ಲೇಟ್ ಆಗುತ್ತೆ ಅಂತ ಅಂದಾಗ ಇಲ್ಲಿ ತಿಂಡಿಗೆ ಎಲ್ಲರನ್ನೂ ಕೂರಿಸ್ತಾಯಿದ್ರು. ತಿಂಡಿ ಮಾಡ್ಕೊಳ್ಳಿ ಎಲ್ಲರೂ ಅಂತಂದಾಗ ಪಂಚಾಮೃತ ಮತ್ತು ಬಾತು ಮೊಸರನ್ನ ಮಾಡಿದ್ರು. ಇದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಮನೆಯಲ್ಲಿ ನಮ್ಮ ಮಾವ ಮನೆಗೆ ಒಂದು ಸ್ವಲ್ಪ ಸಾಮಾನು ತರಬೇಕು, ಹಂಗೆ ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕು ಅಂತಂದರು. ಅವ್ರನ್ನ ಕರ್ಕೊಂಡು ನಾನು ಬ್ಯಾಂಕಿಗೆ ಬಂದೆ. ಬ್ಯಾಂಕಲ್ಲಿ ನಾನು ದುಡ್ಡು ಡ್ರಾ ಮಾಡ್ಕೊಬರ್ತೀನಿ ಅಂತ ಹೋದರು. ಅದನ್ನು ಡ್ರಾ ಮಾಡ್ಕೊಬಂದರು. ಅಲ್ಲಿಂದ ನಾನು ನೆಕ್ಸ್ಟು ಅಂಗಡಿಗೆ ಹೋದ್ವಿ. ಅಂಗಡೀಲಿ ಏನೇನು ಸಾಮಾನು ಬೇಕು ಅಂತ ಮೊದಲೇ ಲೀಸ್ಟ್ ಮಾಡಿದ್ವಿ. ಲೀಸ್ಟ್ನ ಕೊಟ್ಬಿಟ್ಟು
ಮತ್ತು ಅಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡೀಲಿ ನನ್ನ ಮಗನಿಗೆ ಒಂದು ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಯಾಕಂದರೆ ಅವನಿಗೆ ಸ್ಲಿಪ್ಪರ್ ಇರಲಿಲ್ಲ ಕಾಲಿಗೆ. ಅದಕ್ಕೆ ಅವನಿಗೊಂದು ಜೊತೆ ಸ್ಲಿಪ್ಪರ್ ತೊಗೊಂಡು ಅಲ್ಲಿಂದ ಡೈರೆಕ್ಟು ಒಂದು ಖಾರದ ಅಂಗಡಿ ಬಂದ್ವಿ. ಖಾರ ಮತ್ತು ಕಡಲೆಪುರಿ ತೊಗೊಬನ್ನಿ ಅಂತ ಫೋನ್ ಮಾಡಿದ್ರು ಮನೆಯಿಂದ. ಅದನ್ನು ತಗೊಂಡು ಬಂದಿದ್ದೆ ನಾವು ಕಬ್ಬಿನ ಕುಡಿಯೋಕ್ಕೆ. ತುಂಬಾ ಬಿಸಿಲಿತ್ತು, ಅದಕ್ಕೋಸ್ಕರ ಕಬ್ಬಿನ ಕುಡಿಯೋಣ ಸ್ವಲ್ಪ ಅಂತ ಹೇಳಿ ಕಬ್ಬಿನಲ್ಲಿ ಕುಡಿತಾಯಿದ್ವಿ. ನೋಡಿ ನನ್ನ ಮಗಳು ಯಾವ ಥರ ಕುಡಿತಾ ಇದ್ದಾಳೆ. ಸ್ವಲ್ಪ ಕುಡಿದ್ಲು, ಸ್ವಲ್ಪ ಕುಡಿದ್ಬಿಟ್ಟು ನನಗೆ ಆಗಲ್ಲ ಅಂತ ಹೇಳಿದ್ಲು. ನೆಕ್ಸ್ಟು ನಮ್ಮ ಮನೆಯೊಳಗೆ ಹೇಳಿದೆ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವ ಮಾಡು. ಕ್ಯಾರೆಟ್ ಹಲ್ವ ಜಸ್ಟ್ 20 ರೂಪಾಯಿ ಕ್ಯಾರೆಟು ತಂದಿದ್ದೀನಿ ಮಾಡು ಅಂತಂದೆ. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಟ್ಲು. ಅದನ್ನು ತಿಂತಾಯಿದ್ದೀನಿ, ಚೆನ್ನಾಗಿತ್ತು. ನಂತರ ಇಷ್ಟೆಲ್ಲ ಮಾಡಿದ್ದಕ್ಕೆ ಫುಲ್ಲು ಗುಡುಗು, ಮಿಂಚು, ಸಿಡ್ಲು ಎಲ್ಲ ಬಡೀತು. ಚೆನ್ನಾಗಿ ಮಳೆ ಬರುತ್ತೆ, ಹೌದು ಈ ಥರ ಸಿಡ್ಲೆಲ್ಲ ಹೊಡಿತಾರೆ, ಮಳೆ ಬರ್ಬೋದು ಅಂತ ಅಂದ್ಕೊಂಡ್ವಿ. ಆಗ ವಾತಾವರಣ ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ನೆಕ್ಸ್ಟು ವಾತಾವರಣ ಚೆನ್ನಾಗಿತ್ತು. ಅದಕ್ಕೆ ಮನೇಲಿ ಬೋಂಡ ಮಾಡಿದರು, ಬೋಂಡನೂ ಕೊಟ್ಟಲು. ತಿಂತ ಹಂಗೆ ಕೂತ್ಕೊಂಡೆ. ತಣ್ಣಗೆ ಗಾಳಿ ಬೀಸ್ತಿತ್ತು. ನೆಕ್ಸ್ಟು ಹನಿ ಇಡೋಕ್ಕೆ ಸ್ಟಾರ್ಟ್ ಮಾಡ್ತು, ಒಂದೊಂದೇ ಹನಿ. ಇನ್ನೂ ಚೆನ್ನಾಗಿ ಬರಬೇಕು ಮಳೆ ಅಂತ ನಾನೇ ಅಂತ ಇದ್ದೆ. ಫೈನಲಿ ಮಳೆ ಬಂತು. ಇವತ್ತು ಮಾಡಿರೋ ಪೂಜೆಗೆ ಒಳ್ಳೆ ಫಲ ಸಿಕ್ತು ಅನ್ಕೋತೀನಿ. ಇನ್ನೂ ಜೋರಾಗಿ ಬರಬೇಕು, ಇದು ಇನ್ನೂ ಸ್ಟಾರ್ಟಿಂಗು. ನಮ್ಮ ಮೈಕ್ಳು ನೋಡಿ ಇಲ್ಲಿ ಮಳೆ ಬಂತು ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾವೆ. ಮಿಂಚ್ತಾಯಿದ್ರು ಭಯ ಇಲ್ಲ, ಎಂಥದ್ದು ಭಯ ಇಲ್ಲ ಇವಕ್ಕೆ. ಜೋರಾಗಿ ಮಳೆ ಬರಬೇಕು ಇನ್ನೂ. ಆದಮೇಲೆ ಹಳಸಿನಕಾಯಿ ಹುಳಿ ತಂದು ಕೊಟ್ಲು, ತಿಂತ ಕೂತ್ಕೊಂಡೆ. ಆದರೆ ಮಳೆ ಅಂತೂ ಜೋರಾಗಿ ಹುಯ್ಲೇ ಇಲ್ಲ, ಅದು ಸಾಕಾಗಲೂ ಇಲ್ಲ ಮಳೆ. ಅದು ಏನಾಯ್ತು? ನಾನು ನೋಡು ಏನಾಯ್ತು, ಬಿದ್ದ್ಯಾ? ಎಲ್ಲಿ ಬಿದ್ದ? ಅಲ್ಲಿ ಬಿದ್ದ್ಯಾ? ಓಡ್ ಬತ್ತಿದ್ಯಾ? ಅದಕ್ಕೆ ಓಡ್ ಬತ್ತಿದ್ದ? ಅಲ್ಲ ಅಂದ್ರೆ ಏನು ಮಂಡಿ ನೋಯ್ತಿದ್ದ? ಸಾವಿರಲೆ ಸಾಕಾ? ಓ ಅಲ್ಲ ಆಗ್ಬಿಟ್ಟಿದ್ದ. ಎಲ್ಲಾಗಿದ್ದು? ವಾ ಅದೊಂದೇತಪ್ಪ. ಕೈ ಕೈ ಆಗಿಲ್ವಾ? ಆಗಿಲ್ಲ. ಸರಿ.